ಅದು ಅವರ ಇಷ್ಟ ಅಲ್ವಾ? ಅಲ್ಲೇ ಅದನ್ನೇ ನಾನು ಹೇಳ್ತಾ ಇರೋದು. ಅದನ್ನ ನಾನು ಹೇಳ್ತಿರೋದು, ನಾನು ಸುಳ್ಳು ಹೇಳ್ತಿಲ್ಲ. ನೀವೇನ್ ಮಾಡ್ತೀರ ಅದು ಹೇಳ್ತಿದ್ದೀನಿ. ಯಾಕೆಂದ್ರೆ ನಿಮ್ ಬಗ್ಗೆ ಮಾತಾಡಕ್ ರೈಟ್ಸ್ ನಮ್ಗಿದೆ. ನಿಮ್ ಬಗ್ಗೆ ನಿಮ್ ರೈಟ್ಸ್ ಅದು. ನೀವು ನಾನು ಹಾಕೋತೀನಿ ನನ್ ರೈಟ್ಸ್ ಅಂತ ನೀವು ಹೇಳ್ಬೋದು. ಆದ್ರೆ ನೀವು ಕನ್ನಡ ಚಿತ್ರರಂಗವನ್ನ ನೀವು ರೆಪ್ರೆಸೆಂಟ್ ಮಾಡ್ತಿರೋ ಸಂದರ್ಭದಲ್ಲಿ ನಾವು ನಿಮ್ಗೆ ಕೇಳ್ಬೇಕಾಗ್ತದೆ. ಸರ್, ಎಷ್ಟೋ ನಟಿಮಣಿಯರು ಈಗಿನ ಕಾಲದಲ್ಲಿ ಅಂತಂದ್ರೂ ಕೂಡ ಸುಮಾರು ಜನ ನಟಿಮಣಿಯರು ಬಿಕಿನಿ ತೊಟ್ಟು ಬೀಚ್ ಸೈಡ್ ಅಲ್ಲೆಲ್ಲ ಫೋಟೋ ಶೂಟ್ಸ್ ಮಾಡುವಂತದ್ದಾಗಿರ್ಬೋದು, ರ್ಯಾಂಪ್ ವಾಕ್ ತರ ಮಾಡ್ಕೊಳ್ಳುವಂತದ್ದಾಗಿರ್ಬೋದು, ಬಿಕಿನಿ ತೊಟ್ಟು ರೀಲ್ಸ್ ಗಳನ್ನ ಮಾಡುವಂತದ್ದು. ಅವ್ರು ಯಾರಿಗೂ ನೀವು ಕ್ವಶನ್ ಮಾಡದೇ ಇರುವಂತದ್ದು, ಪರ್ಟಿಕ್ಯುಲರ್ ಆಗಿ ರಾಗಿಣಿ ಅವರನ್ನೇ ಏನಕ್ಕೆ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಎಲ್ಲರೂ NDPS ಆಕ್ಟ್ ಅಲ್ಲಿ FIR ಹಾಕ್ಸ್ಕೊಂಡು ಜೈಲ್ಗೆ ಹೋಗಿಲ್ಲ. ಅಂದ್ರೆ ನಿಮ್ಮ ವಾದ ಏನು? NDPS ಆಕ್ಟ್ ಅಲ್ಲಿ ಯಾರು ಜೈಲ್ಗೆ ಹೋಗಿದ್ದಾರೆ ಅವ್ರು ನಿಮ್ಮ ಟಾರ್ಗೆಟ್? NDPS ಆಕ್ಟ್ ಅನ್ನೋದು ಬಹಳ ಸೀರಿಯಸ್ ಆದ ಆಕ್ಟ್. ಅದು ಬಹಳ ದೊಡ್ಡ ಅಪರಾಧ. ಅದು ಸಣ್ಣ ಈಗೇನು ಬಿಕಿನಿ ಹಾಕೊಂಡು ಓಡಾಡ್ತಾರೆ, ಅದು ಬಿಕಿನಿ ಹಾಕೊಂಡು ಓಡಾಡೋದು, ಅರೆ ಬರೆ ಬಟ್ಟೆ ತೊಡ್ಕೊಂಡು ಓಡಾಡೋದು, ಇವೆಲ್ಲ ಇದಾವಲ್ಲ, ಇದಕ್ಕಿಂತ ಮೀರಿದ ಗ್ರೀವಿಯನ್ಸ್ ಇರತಕ್ಕಂತ ಅಪರಾಧ NDPS ಆಕ್ಟ್ ಅದು. ಅದಕ್ಕಾಗಿ ಅದು ಕ್ರೂರವಾದ ಶಿಕ್ಷೆ ಇದೆ ಅದಕ್ಕೆ 10 ವರ್ಷಗಳ ಕಾಲ. ಹಾಗಾಗಿ ಅದನ್ನ ಹಾಕ್ಸ್ಕೊಂಡಿರೋ ಇನ್ನೊಬ್ಳು ಕೂಡ ಇದ್ದಾಳೆ ಅಂದ್ರೆ ಅವಳನ್ನು ಕೂಡ ನಾನು ಪ್ರಶ್ನೆ ಮಾಡ್ತೀನಿ. ನಾನು ಪ್ರಶ್ನೆ ಮಾಡೋದೇನೆ. ಇನ್ನೊಬ್ಳು ಇದ್ದಾರೆ ಅಥವಾ ಇನ್ನೊಬ್ಬ ಇದ್ದಾನೆ ಅಂದ್ರೆ ಅದನ್ನು ನಾನು ಪ್ರಶ್ನೆ ಮಾಡೋದೇನೆ. ಅದ್ರಲ್ಲಿ ಏನಿಲ್ಲ, ಡೌಟ್ ಇಲ್ಲ. ಐ ಆಮ್ ನಾಟ್ ಟಾರ್ಗೆಟಿಂಗ್ ರಾಗಿಣಿ ಪ್ಲೇಸ್ ಅಲ್ಲಿ XYZ ಇನ್ನೊಬ್ರು ಯಾರೋ ಇದ್ರೆ ಪ್ರಶ್ನೆ ಮಾಡೋದೇನೆ ಖಂಡಿತವಾಗ್ಲೂ. ಹಾಗಾಗಿ ಇವ್ರು ಈ ತರ ಕೆಲಸ ಮಾಡ್ಕೊಂಡು ಇವ್ರ ಅಕ್ಕ ತಂಗಿರ್ ಇಬ್ರು ಏನ್ ಕಮ್ಮಿ ಇಲ್ಲ. ಸಂಜನಾ ಗರ್ಲರಿ ಅಂದ್ರೆ ಅಕ್ಕ ತಂಗಿ ಅಂತಾನೆ ಕರಿಬೇಕು ಅವ್ರನ್ನ. ಸಂಜನಾ ಗರ್ಲರಿ ಹತ್ರ ಇವತ್ತು 9 ಕಾರ್ಗಳಿದೆ. ಆಡಿಯಿಂದ ಹಿಡಿದು BMW ಇಂದ ಹಿಡಿದು ಇನ್ ಮಾಡಿರೋದು 19-18 ಸಿನಿಮಾಗಳು. ನಿಮ್ಗೆ ನೀವೇನ್ ನ್ಯಾಷನಲ್ ಅವಾರ್ಡ್ ಬಂದಿರೋ ಅಂತ ನಟಿ ಏನಲ್ಲ. ಆ ದಂಡುಪಾಳ್ಯದಲ್ಲಿ ಬೆನ್ ತೋರ್ಸೋದೆಲ್ಲ ಮಾಡಿದ್ರಿ ವಿವಾದಗಳು. ಏನ್ ಈ ಸಮಾಜಕ್ಕೆ ಏನ್ ಸಂದೇಶ ಕೊಡಕ್ ಹೋಗಿದ್ದೀರಾ? ಈ ಡ್ರಗ್ಸ್ ವಿಚಾರ ಬಂದಾಗ ಇವ್ರಿಬ್ರು ಸೇರ್ಕೊಂಡೇನೆ ಸಿಗಾಕೊಂಡ್ರು. ರಾಗಿಣಿ ಸಂಜನಾ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡಿದ್ದೀರಾ. ಕೋಟ್ಯಾಂತರ ರೂಪಾಯಿ ಆಸ್ತಿ ಸಿನಿಮಾದಿಂದ ಬಂದಿರೋ ಪೇಮೆಂಟ್ಗಳಲ್ಲ, ಹೊರಗಡೆಯಿಂದ ಬರೋದು. ಯಾವ ರಾಜಕಾರಣಿಯನ್ನ ಹೋಗಿ ಯಾವಾಗ ಭೇಟಿ ಮಾಡ್ತೀರಾ? ಯಾವ ರೆಸಾರ್ಟ್ ಅಲ್ಲಿ ನಿಮ್ಗೆ ಬುಕ್ ಆಗಿರುತ್ತೆ? ಯಾರು ನಿಮಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಡ್ತಾರೆ? ಇವೆಲ್ಲ ಮಾಡ್ತಾ ಇದೀರಲ್ಲ, ಇದೇನ್ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವಂತದ್ದು? ಇದು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.